ಮೋದಿ ಅಂದ್ರೆ ಶಕ್ತಿ, ಮೋದಿ ಅಂದ್ರೆ ಶಾಂತಿ ದೂತ, ಮೋದಿ ಅಂದ್ರೆ ವಿಶ್ವನಾಯಕ, ಮೋದಿ ಅಂದ್ರೆ ಜಗಮೆಚ್ಚಿದ ಸುಪ್ರೀಂ ಲೀಡರ್. ಇದೆಲ್ಲ ನಾವು ಹೇಳ್ತಿರೋದಲ್ಲ. ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳ ನಾಯಕರು ಭಾರತದ ಹೆಮ್ಮೆಯ ಪ್ರಧಾನಿ ಮೋದಿಗೆ ಕೊಡ್ತಿರೋ ಬಿರುದುಗಳು. ಮೋದಿ ಇದ್ರೆ ಅಸಾಧ್ಯವೆಲ್ಲ ಸಾಧ್ಯವಾಗುತ್ತೆ ಅಂತ ಕೊಂಡಾಡ್ತಿದ್ದಾರೆ. ಈ ಯುಗದ ಪ್ರಪಂಚಕ್ಕೆ ಇಂತಹ ಪ್ರಚಂಡ ನಾಯಕ ಸಿಕ್ಕಿದ್ದು ನಿಜಕ್ಕೂ ಅದೃಷ್ಟವೇ ಸರಿ ಅಂತ ಮುಕ್ತ ಕಂಠದಿಂದ ಹಾಡಿ ಹೊಗಳುತ್ತಿದ್ದಾರೆ. ಜಗತ್ತಿನ ನಾಯಕರು ಪ್ರಧಾನಿ ಮೋದಿಯನ್ನ ಹೀಗೆ ಮೆಚ್ಚಿಕೊಂಡು ಗುಣಗಾನ ಮಾಡ್ತಿರೋದಕ್ಕೆ ಹತ್ತಾರು ಕಾರಣಗಳಿವೆ. ಅದರಲ್ಲಿ ಒಂದು, ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕಿದ್ದು. ಅದು 2022 ಫೆಬ್ರವರಿ 24ರಂದು ರಷ್ಯಾ ಉಕ್ರೇನ್ ನಡುವೆ ವಾರ್ ಶುರುವಾಗಿತ್ತು. ಎರಡು ದೇಶಗಳು ದಾಳಿ ಪ್ರತಿ ದಾಳಿಯಿಂದಾಗಿ ನರಮೇಧವೇ ನಡೆದಿದೆ. ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು. ಲೆಕ್ಕವಿಲ್ಲದಷ್ಟು ಮಂದಿ ಮನೆ, ಮಠ, ಬದುಕು ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಯುದ್ಧ ಸ್ಟಾರ್ಟ್ ಆಗಿ 3 ವರ್ಷ ಆದ್ರೂ ಕೂಡ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಹಂತದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಉಕ್ರೇನ್ನ ಸರ್ವನಾಶಕ್ಕೆ ಮುಂದಾಗಿದ್ರು. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಣುಬಾಂಬ್ ದಾಳಿಯ ವಾರ್ನಿಂಗ್ ಕೊಟ್ಟಿದ್ರು. ನ್ಯೂಕ್ಲಿಯರ್ ವಾರ್ಗೆ ಪುಟಿನ್ ರೆಡಿಯಾಗಿದ್ರು. ಅದನ್ನ ತಡೆದಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಂದು ಪೋಲ್ಯಾಂಡ್ನ ವಿದೇಶಾಂಗ ಉಪ ಸಚಿವ ವ್ಲಾಡಿಸ್ಲೋ ಥಿಯೋಫಿಸಿಲ್ ಬ್ಯಾಟೋಸರ್ಜೆವಿಸ್ಕಿ ಹೇಳಿದ್ದಾರೆ. ಪೋಲ್ಯಾಂಡ್ನ ವಿದೇಶಾಂಗ ಉಪ ಸಚಿವ ಭಾರತದ ಪ್ರವಾಸದಲ್ಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಜಪಿಸಿದ ಶಾಂತಿ ಮಂತ್ರವನ್ನ ಕೊಂಡಾಡಿದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ ಯುದ್ಧದ ತೀವ್ರತೆ ಹೆಚ್ಚಾಗುತ್ತಿತ್ತು. ಯಾರ ಹಿಡಿತಕ್ಕೂ ಸಿಗದ ಹಂತಕ್ಕೆ ತಲುಪುವಂತೆ ಕಾಣ್ತಿತ್ತು. ಅಂತಹ ಸಮಯದಲ್ಲಿ ಮೋದಿ ಮಧ್ಯಸ್ಥಿಕೆಯನ್ನ ವಹಿಸಿ ಯುದ್ಧದ ತೀವ್ರತೆಯನ್ನ ಕಮ್ಮಿಯಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅಲ್ಲದೆ ಉಕ್ರೇನ್ ಮೇಲೆ ರಷ್ಯಾ ನ್ಯೂಕ್ಲಿಯರ್ ದಾಳಿ ನಡೆಸದಂತೆ ಅಧ್ಯಕ್ಷ ಪುಟಿನ್ ಅವರ ಮನವೊಲಿಸಿದ್ರು. ಇದು ಯುದ್ಧದ ಸಮಯವಲ್ಲ, ಜಗತ್ತಿನಲ್ಲಿ ಶಾಶ್ವತ ಶಾಂತಿ ಸ್ಥಾಪಿಸಬೇಕು ಅಂತ ಪುಟಿನ್ ಅವರಿಗೆ ಕಿವಿ ಮಾತನ್ನ ಹೇಳಿದ್ರು. ಮೋದಿಯ ಈ ಮನವಿಯಿಂದ ಯುದ್ಧದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪರಿಣಾಮ ಬೀರಿದೆ. ಇದಕ್ಕಾಗಿ ನಮ್ಮ ದೇಶ ಮೋದಿಗೆ ಕೃತಜ್ಞರಾಗಿರ್ತೀವಿ ಅಂತ ಹೇಳಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭ ಆದಾಗಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಜಪಿಸಿದ್ದು ಶಾಂತಿ ಮಂತ್ರವನ್ನ. ಹೋದಲ್ಲಿ ಬಂದಲ್ಲಿ ವಿಶ್ವ ನಾಯಕರ ಜೊತೆಗಿನ ವೇದಿಕೆಯಲ್ಲಿ ಅಷ್ಟೇ ಯಾಕೆ, ವಿಶ್ವ ಸಂಸ್ಥೆಯಲ್ಲೂ ಮೋದಿ ಶಾಂತಿ ಮಂತ್ರದ ಬಗ್ಗೆನೇ ಮಾತನಾಡಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರನ್ನ ಭೇಟಿ ಮಾಡಿದಾಗ್ಲೂ ಯುದ್ಧವನ್ನ ನಿಲ್ಲಿಸಿ, ಇದು ಯುದ್ಧದ ಸಮಯ ಅಲ್ಲ ಅಂತ ಮನವಿ ಮಾಡಿಕೊಂಡಿದ್ರು. ಇನ್ನು ಇತ್ತೀಚೆಗಷ್ಟೇ ಅಮೆರಿಕದ ಜನಪ್ರಿಯ ಪಾಡ್ಕಾಸ್ಟರ್ ಲೆಕ್ಸ್ ಫ್ರಿಡ್ಮನ್ ಜೊತೆ ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾಗಿ ಯುದ್ಧದ ಬಗ್ಗೆ ಹಲವು ವಿಚಾರವನ್ನ ಹಂಚಿಕೊಂಡಿದ್ರು. ಫ್ರಿಡ್ಮನ್ ಜೊತೆಗಿನ ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿದ್ದ ಮೋದಿ, ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಇಬ್ಬರಿಗೂ ಯುದ್ಧವನ್ನ ನಿಲ್ಲಿಸಿ ಅಂತ ಪಾಠ ಹೇಳುವ ಸ್ನೇಹ ನನಗಿದೆ. ಪುಟಿನ್ ಪಕ್ಕದಲ್ಲೇ ಕುಳಿತು ಇದು ಯುದ್ಧದ ಸಮಯವಲ್ಲ ಅಂತ ಹೇಳ್ತೇನೆ. ಅದೇ ರೀತಿ ಝೆಲೆನ್ಸ್ಕಿಗೂ ಎಷ್ಟೇ ಜನರು ನಿಮ್ಮ ಬೆಂಬಲಕ್ಕೆ ನಿಂತರೂ ಯುದ್ಧ ಭೂಮಿಯಲ್ಲಿ ನಿರ್ಣಯ ಆಗೋದಿಲ್ಲ ಅಂತ ಸ್ನೇಹಪೂರ್ವಕವಾಗಿ ಹೇಳ್ತೇನೆ. ಯುದ್ಧದ ವಿಚಾರದಲ್ಲಿ ಭಾರತ ತಟಸ್ಥ ದೇಶವಲ್ಲ, ಅಂದು ಇಂದು ಒಂದು ಶಾಂತಿಪರ ವಹಿಸುತ್ತೆ ಅಂತ ಹೇಳಿದ್ರು. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ ಪ್ರಧಾನಿ ನರೇಂದ್ರ ಮೋದಿಯನ್ನ ಇಡೀ ಜಗತ್ತೇ ಕೊಂಡಾಡ್ತಿದೆ. ವಿಶ್ವದ ನಾಯಕರೆಲ್ಲ ಮೋದಿಯ ಶಾಂತಿ ಮಂತ್ರಕ್ಕೆ ಮಹಾ ವಿನಾಶವನ್ನ ತಪ್ಪಿಸಿದಕ್ಕೆ ಸಲಾಮ ಹೊಡೆದಿದ್ದಾರೆ. 3 ವರ್ಷದಿಂದ ನಡೀತಿರೋ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣಿಸುವ ಪ್ರಯತ್ನಿಸುತ್ತಿರುವ ಪ್ರಧಾನಿ ಮೋದಿಗೆ ಸ್ವತಃ ರಷ್ಯಾ ಅಧ್ಯಕ್ಷ ಪುಟಿನ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಇನ್ನು ಮೋದಿ ಪಾಡ್ಕಾಸ್ಟ್ ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಪುಟಿನ್, ಟ್ರಂಪ್ ಸೇರಿದಂತೆ ವಿಶ್ವದ ನಾಯಕರೆಲ್ಲ ಮೋದಿಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.